ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೂಪರ್ ಆಗಿ ಬ್ಯಾಕ್ ಟು ಬ್ಯಾಕ್ ಫಸ್ಟ್ 2 ಮ್ಯಾಚ್ಗಳನ್ನು ಗೆದ್ದಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಯಂಕರ ಮಾರ್ರೆ, ಎಂಥ ಬ್ಯಾಲೆನ್ಸ್ ಟೀಮು. ನಾವು ಕಟ್ಟ RCB ಅಭಿಮಾನಿ, ಹಾಗಂತ ಬೇರೆ ಟೀಮ್ಗೆ ಸುಮ್ಮನೆ ಬೈಯೋದು ಅದೆಲ್ಲ ಮಾಡೋದಿಲ್ಲ. ಇರೋದನ್ನು ಇದ್ದಾಗೆ ಹೇಳ್ತೇವೆ. ಅಪ್ಪ ಚೆನ್ನೈ ಸೂಪರ್ ಕಿಂಗ್ಸ್ ನಾನು ಪ್ರಿವ್ಯೂ ಅಲ್ಲೇ ಹೇಳಿದ್ದೆ ಅಂತ ಕಾಣ್ತದೆ. ಪ್ಲೇಯಿಂಗ್ 11 ವೀಡಿಯೋ ಎಲ್ಲ ಮಾಡಿದ್ದೇನೆ ಎಲ್ಲ ಟೀಮಿದ್ದು. ಆವಾಗ ಹೇಳಿದ್ದೆ ಈ ಸಲ ಪ್ಲೇ ಆಫಿಗೆ ಬರ್ತದೆ ಚೆನ್ನೈ ಅಂತ ಅನಿಸ್ತಾ ಉಂಟು ಅಂತ. ಅದಕ್ಕೆ ಕರೆಕ್ಟಾಗಿ ಹಾಗೆ ಆಡ್ತಾ ಇದ್ದಾರೆ ಮಾರೆ. ಇವತ್ತಂತೂ ಧೂಳಿಪಟ. ಗುಜರಾತ್ ಟೈಟನ್ಸ್ ಮೇಲೆ ಇವತ್ತು ಚೆನ್ನೈಯಲ್ಲೇ ಮ್ಯಾಚ್ ಇತ್ತು, CSKದು. ಗುಜರಾತ್ ಟೈಟನ್ಸನ್ನು ಧೂಳಿಪಟ ಮಾಡಿ ಹಾಕಿದ್ರು. ಯಾವುದೋ ಒಂದು ನಾರ್ಮಲ್ ಟೀಮ್ ಜೊತೆ ನಾವು ಆಡ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಚೆನ್ನೈದು ಬ್ಯಾಟಿಂಗ್ ಇತ್ತು, ಬೌಲಿಂಗ್ ಸಹ ಇತ್ತು. ಓವರ್ ಆಲ್ ಮ್ಯಾಚಿಂಗ್, ಫೀಲ್ಡಿಂಗ್ ಎಲ್ಲ ಸಹ ಯಾವ ಆ್ಯಂಗಲಲ್ಲಿ ಸಹ ಗುಜರಾತನ್ನು ಅಂದರೆ ಇವತ್ತು ಕಾಂಪಿಟೇಷನ್ ಅಂತವೇ ಇವತ್ತು ಇದು ಟ್ರೀಟ್ ಮಾಡಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಹೊಡೆದ ರನ್ 206ಕ್ಕೆ 6 ವಿಕೆಟ್. ಚೆನ್ನೈ ಪಿಚ್ಚಲ್ಲಿ 206ಕ್ಕೆ 6. ಈ ರಚಿನ್ ರವೀಂದ್ರ ಅವರನ್ನು RCB ಯಾಕೆ ಮಿನಿ ಆಕ್ಷನಲ್ಲಿ ಬೈ ಮಾಡಲಿಲ್ಲ ಅಂತ ನಾನು ಮಾತಾಡೋದಿಲ್ಲ. ಅಟ್ಲೀಸ್ಟ್ ಬೈ ಮಾಡಲಿಕ್ಕೆ ಯಾಕೆ ಟ್ರೈ ಮಾಡಲಿಲ್ಲ ಅಂತ. ಬೈ ಮಾಡೋದು ಬಿಡೋದು ಬೇರೆ ವಿಷಯ, ಟ್ರೈ ಕೂಡ ಮಾಡಲಿಲ್ಲ. ಐ ಥಿಂಕ್ 1.5 ಕೋಟಿಗಲ್ಲ ರಚಿನ್ ರವೀಂದ್ರ ಅವರು ಸೇಲ್ ಆದದ್ದು CSKಗೆ. 1.5 ಕೋಟಿಗೆ 1.5 ಕೋಟಿಗೆ ಎಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಮೇಲೆ. ಫಸ್ಟ್ ಮ್ಯಾಚ್ ನಮ್ಮ ಮೇಲೆ ಇದ್ದದ್ದು, RCB ಮೇಲೆ ಇದ್ದದ್ದು. 15 ಬಾಲಿಗೆ 37 ರನ್ ಹಚ್ಚಿದ್ರು. ಇವತ್ತು 20 ಬಾಲಿಗೆ 46, 20 ಬಾಲಿಗೆ 23 ಬಾಲಿಗೆ 20 ಬಾಲಿಗೆ 46 ರನ್ ಹಚ್ಚಿದ್ರು. ಅಂದರೆ ಇದಕ್ಕಿಂತ ಸಹ ಎಂತ ಬೇಕು ಒಂದು ಓಪನರ್, ಒಂದು ತಂಡಕ್ಕೆ. ಇದಕ್ಕಿಂತ ಸಹ ಟ್ರೆಮೆಂಡಸ್ ಸ್ಟಾರ್ಟ್ ಯಾರು ಕೊಡ್ಲಿಕ್ಕಾಗ್ತದೆ? ಕಾನ್ವೆ ಅವರು ಭಯಂಕರ ಕನ್ಸಿಸ್ಟೆಂಟ್ ಪ್ಲೇಯರ್, ಅದೆಲ್ಲ ಎಂತ ನನಗೆ ಡೌಟೇ ಇಲ್ಲ. CSKಗೆ ಭಾರಿ ಕನ್ಸಿಸ್ಟೆಂಟ್ ಪ್ಲೇಯರ್ ಆಗಿದ್ರು. ಬಟ್ ಕಾನ್ವೆ ಈ ಥರ ಸ್ಟಾರ್ಟ್ ಕೊಟ್ಟದ್ದು ನಾನು ನೋಡಲಿಲ್ಲ. 2 ಮ್ಯಾಚ್ ಆಯಿತು, 2 ಮ್ಯಾಚಲ್ಲಿ ಸಹ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ರಚಿನ್ ರವೀಂದ್ರ ಅವರಿಂದ. 20 ಬಾಲಿಗೆ 46 ರನ್ ಹಚ್ಚಿದ್ರು ರಚಿನ್ ರವೀಂದ್ರ ಅವರು. ಅವರ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು 36 ಬಾಲಿಗೆ 46 ರನ್ ಹೊಡೆದ್ರು. ಮತ್ತೆ ಬಂದಂತಹ ಸ್ಪಿನ್ ಬ್ಯಾಷರ್ ಶಿವಮ್ ದುಬೆ ಅವರು 23 ಬಾಲಿಗೆ 51 ರನ್ ಹಚ್ಚಿದ್ರು. 5 ದೊಡ್ಡ ಸಿಕ್ಸು ಬಂದ. ಫಸ್ಟ್ 2 ಬಾಲೇ 6. ಸ್ಪಿನ್ ಬ್ಯಾಷರೇ ಒಂದು ಸ್ಲಾಟಲ್ಲಿ ಹಾಕಿದರೆ ಮಿಡ್ ವಿಕೆಟ್ ರೀಜನ್ ಅಥವಾ ಲಾಂಗ್ ಆನ್ ರೀಜನಿಗೆ ಹೋಗ್ತಾ ಇರ್ತದೆ ಬಾಲು. ಮತ್ತು ಚಿಕ್ಕ ಸಿಕ್ಸ್ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ ಶಿವಮ್ ದುಬೆಗೆ. ಎಲ್ಲ ದೊಡ್ಡ ಸಿಕ್ಸು ಒಂದು ಅಂದರೆ ಅವರ ಸಿಕ್ಸು ನೋಡೋದು ಚಂದ. ನಾನು ನೆಕ್ಸ್ಟ್ ಲೆವೆಲ್ ಯುವರಾಜ್ ಸಿಂಗ್ ಅಭಿಮಾನಿ. ಯಾರು ಫೇವ್ರೆಟ್ ಪ್ಲೇಯರ್ ಅಂತ ಕೇಳಿದರೆ ನಾನು ಯುವರಾಜ್ ಸಿಂಗ್ ಅಂತವೇ ಹೇಳೋದು. ನನಗೆ ಅವರ ಕೆಲವೊಂದು ಶಾರ್ಟ್ಸ್ ನೋಡಿದಾಗ ಯುವರಾಜ್ ಸಿಂಗ್ ಅಂತ ಅನ್ನಿಸ್ತದೆ. ನಾನು ಕಟ್ಟ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಮತ್ತು ಕಮೆಂಟ್ ಹಾಕಿ ಬೈಲಿಕ್ಕಿಲ್ಲ. ನನಗೆ ಕೆಲವೊಂದು ಶಾರ್ಟ್ಸ್ ಹಾಗೆ ಅನ್ನಿಸ್ತದೆ, ಎಸ್ಪೆಷಲಿ ಮಿಡ್ ವಿಕೆಟ್ ರೀಜನಿಗೆ ಹೊಡೆಯುವ ಶಾರ್ಟ್ಸ್ ಎಲ್ಲ ಅವ್ರದ್ದು. ಆ್ಯಂಡ್ ಆ ಸಿಕ್ಸ್ ಉಂಟಲ್ಲ, ಸಣ್ಣ ಸಿಕ್ಸ್ ಅಲ್ಲ, ಚಂದ ಆರ್ಕ್ ಇರ್ತದೆ. ಈಗ ಮೇಲೋಗಿ ಅಂತ ಬೀಳ್ತದೆ. ಅಂದರೆ ಯುವರಾಜ್ ಸಿಂಗ್ ಥರವೇ ಅನ್ನಿಸ್ತದೆ ಆ ಕೆಲವೊಂದು ಸಿಕ್ಸ್ ಎಲ್ಲ ನೋಡಿದಾಗ. ಸೂಪರಾಗಿ ಆಡಿದರು. ಮತ್ತು ಲಾಸ್ಟ್ 2 ಓವರ್ ಇರುವಾಗ ಒಂದು ವಿಕೆಟ್ ಬಿತ್ತು, ಶಿವಮ್ ದುಬೆದೆ ವಿಕೆಟ್. ಆವಾಗ ಎಂತ ಅಂದ್ಕೊಂಡಿದ್ದೆ, ಎಲ್ಲ ಧೋನಿ ಬರ್ತಾರೆ. ನಾನು ಸಹ ಧೋನಿ ಬರಲಿ ಅಂತ ಅನ್ನಿಸ್ತಾ ಇದ್ದದ್ದು. ಯಾಕಂದರೆ ಒಬ್ಬ ಫ್ಯಾನ್ ಬಾಯ್ ಆಗಿ ಎಲ್ಲ ಸೇರ್ತಾರೆ, ಅದೇ ಧೋನಿ ಬರಲಿ ಅಂತ. ಧೋನಿ ಬರಲಿಲ್ಲ. ಅವರು ರಿಜ್ವಿ ಅವ್ರನ್ನ ಕಳಿಸಿದ್ರು. ರಿಜ್ವಿ ಅವರು ಫಸ್ಟ್ ಬಾಲ್ ಫೇಸ್ ಮಾಡ್ತಾ ಇರೋದು ಅವರ IPL ಕರಿಯರಲ್ಲಿ. ಅದು ಸಹ ಫಸ್ಟ್ ಬಾಲ್ ಯಾರಿದು? ರಾಶಿದ್ ಖಾನ್ ಹೊಡೆದು. ಫಸ್ಟ್ ಬಾಲೇ 6 ಮಾರ್ರೆ. 8 ಕೋಟಿಗೆ 7 ಕೋಟಿಗೆ ಏನೋ ಸೇಲದಲ್ಲ ರಿಜ್ವಿ ಅವರು. ಎಲ್ಲರಿಗೂ ಸಹ ಶಾಕ್ ಆಯಿತು, ಯಾರು ಮಾರ್ರೆ ಇದು ಇಷ್ಟೆಲ್ಲ ಕೊಟ್ಟು ದುಡ್ಡು ತಗೋಬೇಕಿತ್ತ, ಹಾಗೆ ಹೀಗೆ ಅನ್ಕ್ಯಾಪ್ಟ್ ಪ್ಲೇಯರ್. ಬಟ್ ಎಂಥ ಆಟ ಮಾರ್ರೆ. 6 ಬಾಲಿಗೆ 14 ರನ್, 15 ರನ್ ಹೊಡೆದು ಔಟ್ ಆದರು. 2 ಸಿಕ್ಸರ್. ಫಸ್ಟ್ ಬಾಲೇ 6 ರಾಶಿದ್ ಖಾನಿಗೆ, ಮತ್ತೊಂದು ಅವರದೇ ಓವರಲ್ಲಿ ಲಾಸ್ಟ್ ಬಾಲ್ 6 ಹೊಡೆದಿದ್ರು. ಸೊ ಎಲ್ಲರ ಕೃಪಾ ಕಟಾಕ್ಷದಿಂದ, ಎಲ್ಲರ ಕಾಣಿಕೆಗಳಿಂದ, ಎಲ್ಲ ಕಾಂಟ್ರಿಬ್ಯೂಷನಿಂದಾಗಿ 206ಕ್ಕೆ 6 ಹೊಡೆದ್ರು. ಕ್ಲಿಕ್ ಆಗಿದ್ದು ಮೇ ಬಿ ರಹಾನೆ ಮಾತ್ರ. 12 ಬಾಲಿಗೆ 12 ಹೊಡೆದ್ರು. ಈವನ್ ಡ್ಯಾರೆಲ್ ಮಿಶೆಲ್ ಅವರು ಸ್ವಲ್ಪ ಒದ್ದಾಡಿದ್ರು. 20 ಬಾಲಿಗೆ 24 ರನ್ ಹೊಡೆದ್ರು. ಅಂದರೆ ರನ್ ಬಾಲ್ ಅಲ್ಲೇ ಇತ್ತು ಬಿಟ್ಟರೆ ಮತ್ತೆ ಎಲ್ಲರೂ ಸಹ ಟ್ರೆಮೆಂಡಸ್ ಆಗಿ ಆಡಿದರು. ಈವನ್ ಜಡೇಜಾ ಅವರು 3 ಬಾಲಿಗೆ ಲಾಸ್ಟಿಗೆ 7 ರನ್ ಹೊಡೆದ್ರು. 206 ರನ್ ಎನಿ ಡೇ ಎನಿ ಟೈಮು ಚೆನ್ನೈ ಪಿಚ್ಚಲ್ಲಿ ಸಾಕು ಅಂತ ಅನ್ನಿಸ್ತದೆ. ಬಟ್ ನನಗೆ ಶಾಕ್ ಆದದ್ದು ಎಷ್ಟು ಚೆಂದ ಮಾಡಿ ಒಂದು ಅವರ ಹೋಮ್ ಕಂಡೀಷನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಚೆನ್ನೈ ಟೀಮ್ ಅಂತ. ಅವರು ಹೋಗಿದ್ದು ಕೇವಲ ಒಂದು ಸ್ಪಿನ್ನರನ್ನು ಇಟ್ಕೊಂಡು. ರಚಿನ್ ರವೀಂದ್ರ ಅವರು ಬಾಲ್ ಹಾಕ್ತಾರೆ ಇಲ್ಲ ಅಂತಲ್ಲ, ಬಟ್ ಒಂದು ಬೌಲಿಂಗ್ ಅಂತ ನೀವು ನೋಡಿದಾಗ ಒಂದೇ ಸ್ಪಿನ್ನರನ್ನು ಇಟ್ಕೊಂಡು ಹೋದದ್ದು CSK. ನಮಗೆ ಗೊತ್ತುಂಟು ಚೆನ್ನೈ ಪಿಚ್ ಅಂತಂದರೆ ಸ್ಪಿನ್ ಫ್ರೆಂಡ್ಲಿ ಪಿಚ್ ಹಾಗೆ ಹೀಗೆ ಅಂತ. ಬಟ್ ಈ ಸಲ ಏನೋ ಚೇಂಜ್ ಅಂತ ಹಾಗಾದರೆ. ಯಾಕಂತಂದರೆ ಯಾರೆಲ್ಲ ಬಾಲ್ ಹಾಕಿದ್ರು ಅಂತಂದರೆ ಪಾತಿರಾನ, ತುಷಾರ್ ದೇಶಪಾಂಡೆ, ಮತ್ತು ದೀಪಕ್ ಚಹರ್,
ಡ್ಯಾರೆಲ್ ಮಿಶೆಲ್ ಎಲ್ಲರೂ ಸಹ ಬಾಲ್ ಆಗ್ತಿದ್ದಾರೆ. ಸ್ಪಿನ್ ಇದ್ದದ್ದು ಒಬ್ಬರೇ ರವೀಂದ್ರ ಜಡೇಜಾ ಅವರು ಅದು ಸಹ 2 ಓವರ್ ಹಾಕಿದ್ದು ಬಾಲ್. ಅಂದರೆ ಇದು ಸ್ಪಿನ್ ಪಿಚ್ ಅಲ್ಲ ಅಂತ ಕಾಣ್ತದೆ. ಮೇ ಬಿ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಆಗುವಂಥ ಪಿಚ್, ಒಳ್ಳೆ ಬೌನ್ಸ್ ಎಲ್ಲ ಇತ್ತು. ಸೊ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರುವಂಥ ಟೀಮನ್ನು ಇಟ್ಕೊಂಡು ಹೋದ್ರಲ್ಲ ಚೆನ್ನೈ ಅವರು. ಎಂಥ GT ರೇಸಲ್ಲೇ ಇರಲಿಲ್ಲ ಇವತ್ತು. ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಗೊತ್ತಾಯ್ತಿದೆ ಆಗಲಿಕ್ಕಿಲ್ಲ GTಗೆ ಅಂತ. GT ಯಾವ ಆ್ಯಂಗಲಿಂದ ಸಹ ಇದನ್ನು ಚೇಸ್ ಮಾಡಬಲ್ಲರು ಅಂತ ಅನ್ನಿಸಿರಲಿಲ್ಲ. ಅವರ ಆಟ ನೋಡಿದಾಗ ಸಹ ಇದು ಚೇಸ್ ಆಗೋದಿಲ್ಲ, ಎಷ್ಟು ಅಂತರದ ಸೋಲು ಕಾಣ್ತಾರೆ GT ಅಂತ ಕಾದು ನೋಡಬೇಕಂತವೇ ಇದ್ದದ್ದು. 63 ರನ್ಗಳ ಹೀನಾಯ ಸೋಲು, ತುಂಬ ದೊಡ್ಡ ಅಮೌಂಟ್. 63 ಅಂತೆಲ್ಲ ಅಂದರೆ T20 ಕ್ರಿಕೆಟಲ್ಲಿ 1 ಸೈಡೆಡ್ ಮ್ಯಾಚ್ ಅಂತ ಗೊತ್ತಾಗಿ ಹೋಗ್ತದೆ. ಅಂಥ ಒಂದು ಡಾಮಿನೇಟಿಂಗ್ ಕ್ರಿಕೆಟ್ ಆಡಿದ್ದು ಚೆನ್ನೈ. ಅಂದರೆ ಯಾವ ಆ್ಯಂಗಲಲ್ಲಿ ಸಹ ಅವರು ಮ್ಯಾಚ್ ಬಿಟ್ಟು ಕೊಟ್ಟಿರಲಿಲ್ಲ, ಅಥವಾ ಗುಜರಾತ್ಗೆ ಮ್ಯಾಚಲ್ಲಿ ವಾಪಸ್ ಕಮ್ಬ್ಯಾಕ್ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡಲಿಲ್ಲ ಇವತ್ತು ಚೆನ್ನೈ ಅವರು. ಅಂಥ ಫೀಲ್ಡಿಂಗ್ ಸಹ ಸೂಪರ್. ರಹಾನೆ ಕ್ಯಾಚ್ ಹಿಡಿದದ್ದು ಅತ್ಯದ್ಭುತ ಕ್ಯಾಚ್. ಮತ್ತು ಧೋನಿ ಅವರೊಂದು ಡ್ಯಾರೆಲ್ ಮಿಶೆಲ್ ಅವರ ಓವರಲ್ಲಿ ಕ್ಯಾಚ್ ಹಿಡಿದ್ರು, ಅದು ಸಹ ಸೂಪರ್. ಒಂದು ಡೈವ್ ಹಾಕಿ ಎಲ್ಲ ಕ್ಯಾಚ್ ಹಿಡಿದ್ರು. ಅಂದರೆ ಅವರ ವಯಸ್ಸಿಗೆ ನಾವು ಕಂಪೇರ್ ಮಾಡಬೇಕು. ಯಾವುದೋ ಒಂದು ಚಿಕ್ಕ ಹುಡುಗನ ಫುಟೇಜ್ ತೋರಿಸಿ ಧೋನಿಗಿಂತ ಜಾಸ್ತಿ ಇವನ ಡೈ ಹೊಡಿತಾನೆ ಅಂತ ಹೇಳಬಾರ್ದು. ಅವರ ಏಜಿಗೆ ಕಂಪೇರ್ ಮಾಡೋದು, ಅದು ಒಳ್ಳೆ ಕ್ಯಾಚು. ಸೊ ಎಲ್ಲ ಸಹ ಸ್ಪಾಟ್ ಆನ್ ಇತ್ತು. ಪಾತಿರಾನ ಮಾರೆ ಶ್ರೀಲಂಕಾಕ್ಕೆ ಆಡುವಾಗ ವೈಡ್ ಆಗ್ತಾ ಇರ್ತಾರೆ. ಬಟ್ ಚೆನ್ನೈಗೆ ಬಂದ ಕೂಡ ಅದು ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಲೈನ್ ಆ್ಯಂಡ್ ಲೆಂತ್ ಆಲ್ಮೋಸ್ಟ್ ಸ್ಪಾಟ್ ಆನ್ ಇರ್ತದೆ. ನಮ್ಮ ಶಿವಮ್ ದುಬೆ RCBಯಲ್ಲಿದ್ದಾಗ ಗೂಬೆ ಥರ ಆಡ್ತಾಯಿದ್ರು. CSKಗೆ ಹೋದ್ಮೇಲೆ ಅದು ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಎಲ್ಲರೂ ಸಹ ಫಾರ್ಮಿಗೆ ಬರ್ತಾರೆ. ಅಂದರೆ ನಾನು ಈಗ ಸಹ ಹೇಳ್ತೇನೆ, ಮೇ ಬಿ ಇದು ನಂಗೆ ಗೊತ್ತಿಲ್ಲ, ನಾವು ಗೆಸ್ ಮಾಡೋದು ಇದೆಲ್ಲ. ಎಲ್ಲರಿಗೆ ಸಹ ಕರೆಕ್ಟಾಗಿ ರೋಲ್ ಡಿಫೈನ್ ಮಾಡ್ತಾರೆ ಅಂತ ಕಾಣ್ತದೆ. ಶಿವಮ್ ದುಬೆಗೆ ಓಕೆ, ನೀ ಮಿಡ್ಲ್ ಆರ್ಡ್ರಿಗೆ ಹೋಗ್ತಿ, ಸ್ಪಿನ್ನರ್ ಕಂಡ್ರೆ ತೆಗೆದು ಮಿಡ್ ವಿಕೆಟಿಗೆ ಹೊಡಿಬೇಕು, ಬಿಕಾಸ್ ಅದು ನಿನ್ನ ಸ್ಟ್ರಾಂಗ್ ಎಂತ ಹೇಳೋದು, ಕೆಲವೊಂದು ಸಲ ವರ್ಡೇ ಬರೋದಿಲ್ಲ ಮಾರೆ, ನಿನ್ನ ಸ್ಟ್ರಾಂಗೆಸ್ಟ್ ರೀಜನ್ ಅದು ಅಂತ. ಹಿಟ್ಟಿಂಗ್ ಆರ್ಕಲ್ಲಿ ಅದು ಸ್ಟ್ರಾಂಗ್ ರೀಜನ್ನು. ಅವ ಸ್ಲಾಟಲ್ಲಿ ಬಂದರೆ ಹೋಗಿ ತೆಗೆದು ಹೊಡಿ ಆ ರೀಜನಿಗೆ ಅಂತ ಹೇಳ್ತಾರೆ ಅಂತ. ಅಷ್ಟು ಕರೆಕ್ಟಾಗಿ ಡಿಫೈನ್ ಮಾಡ್ಬೋದು ರೋಲು. ಸೊ ಈಗ ಟಾಪ್ ಟೇಬಲಲ್ಲಿ ಮೇಲೆ ಕೂತಿದೆ ಚೆನ್ನೈ ಸೂಪರ್ ಕಿಂಗ್ಸು. ಅದು ಸಹ ರನ್ ರೇಟ್ಸ್ ಈಗ ಭಾರಿ ಒಳ್ಳೆಯಾಗಿದೆ. RCB ಮೇಲೆ ಸಹ ಒಂದು ಆರಾಮದಾಯಕ ವಿಜಯ ಆಗಿತ್ತು ಚೆನ್ನೈಗೆ. GT ಮೇಲಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಆರಾಮದಾಯಕ ವಿಜಯ ಸಿಕ್ಕಿತ್ತು. ಕಂಗ್ರ್ಯಾಚುಲೇಷನ್ ಚೆನ್ನೈ ಸೂಪರ್ ಕಿಂಗ್ಸ್. ಭಯಂಕರ ಸ್ಟ್ರಾಂಗ್ ಇದು ಟು ಬಿ ಆನೆಸ್ಟ್ ಭಯಂಕರ ಸ್ಟ್ರಾಂಗ್ ಅಂತ ಅನ್ನಿಸ್ತು. ಸ್ಟ್ರಾಂಗ್ ಅನ್ನೋದಕ್ಕಿಂತ ಸಹ ತುಂಬ ಬ್ಯಾಲೆನ್ಸ್ಡ್ ಟೀಮ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಇನ್ನೂ ಸಹ ಧೋನಿಯವರಿಗೆಲ್ಲ ಬ್ಯಾಟಿಂಗ್ ಸಿಗಲಿಲ್ಲ. ಧೋನಿಯ ಬ್ಯಾಟಿಂಗಲ್ಲಿ ಇನ್ನೂ ಸಹ ಬತ್ತಳಿಕೆಯಲ್ಲಿ ರನ್ ಉಂಟಾ ಇಲ್ವಂತ ಗೊತ್ತಿಲ್ಲ, ವರ್ಷ ಆಗ್ತಾ ಬಂತು. ಬಟ್ ಅವರು ಇಲ್ಲದೆ 2 ಮ್ಯಾಚ್ ಬ್ಯಾಟಿಂಗಲ್ಲಿ ಏನು ತೊಂದರೆ ಇಲ್ಲದೆ ಬ್ಯಾಟಿಂಗ್ ಮಾಡಿದ್ರಲ್ಲ. ಸೊ ಅದರ ಅರ್ಥ ಬ್ಯಾಟಿಂಗ್ ಡೆಪ್ತ್ ಒಳ್ಳೆ ಉಂಟು, ಬ್ಯಾಲೆನ್ಸ್ ಉಂಟು, ಎಲ್ಲರೂ ಫಾರ್ಮಲ್ಲಿದ್ದಾರೆ ಅಂತ. ನಿಮ್ಗೆಂತ ಅನಿಸಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓವರಾಲು ಪೈಸಾ ವಸೂಲ್ ಮ್ಯಾಚು ಫಾರ್ CSK ಫ್ಯಾನ್ಸು. 1 ಸೈಡೆಡ್ ಮ್ಯಾಚ್, ಬಟ್ CSK ಅಭಿಮಾನಿಗಳಿಗೆ ಇದೊಂಥರ ಅದು CSK ಅಂತ ಹೇಳುವಂಥ ಮ್ಯಾಚ್. ಕಂಗ್ರ್ಯಾಚುಲೇಷನ್. ಸರಿಯಾಗಿರೋ ಬರುವ. ನಮಸ್ಕಾರ.